ಒಂದು ಜಿಲ್ಲೆಯಲ್ಲಿ ಕಾರ್ಖಾನೆಗಳ ದರ್ಬಾರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಸಮಟೈಮ್ಸ್ ಕಾರ್ಖಾನೆಗಳು ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ. ಆದರೆ ಈ ಭತ್ತದ ನಾಡಿನ ಜನರು ಈ ಕಾರ್ಖಾನೆಯ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಕಾರ್ಖಾನೆ ಬೇಡವೇ ಬೇಡ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಪ್ರೊಟೆಸ್ಟ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ನೀವೇ ನೋಡಿ. ಕೊಪ್ಪಳದಲ್ಲಿ ಎಂಎಸ್ಪಿಎಲ್ ಕಾರ್ಖಾನೆಗೆ ತೀವ್ರ ವಿರೋಧ. ಬಹಿರಂಗ ಸಭೆಯಲ್ಲಿ ಗವಿಮಠದ ಶ್ರೀಗಳ ಕಣ್ಣೀರು. ಹಸಿರು ಶಾಲು ಹಾಕೊಂಡು ನೂರಾರು ಜನರ ಪ್ರತಿಭಟನಾ ಮೆರವಣಿಗೆ. ಗವಿಮಠದ ಶ್ರೀಗಳ ನೇತೃತ್ವದಲ್ಲಿ ಬೃಹತ್ ಜಾಥಾ. ನಮ್ಮ ಕೊಪ್ಪಳಕ್ಕೆ ಎಂಎಸ್ಪಿಎಲ್ ಕಾರ್ಖಾನೆ ಬೇಡ ಅಂತ ಕೂಗು. ಬಹಿರಂಗ ಸಭೆಯಲ್ಲಿ ಗವಿಮಠದ ಶ್ರೀಗಳ ಕಣ್ಣೀರು. ಇಷ್ಟು ದಿನ ಬದುಕಿದ್ದ ಒಂದ್ ದೊಡ್ಡ ಖುಷಿ ಅನ್ಕೋಬೇಕು, ಆ ತರ ಧೂಳ್ ಬರ್ತೈತಿ. ಕೊಪ್ಪಳ ಸಮೀಪ ಬಿಎಸ್ಪಿಎಲ್ ಸ್ಟೀಲ್ ಕಂಪನಿ ಸ್ಥಾಪನೆಗೆ ವಿರೋಧ ವ್ಯಕ್ತವಾಗಿದೆ. ಕಾರ್ಖಾನೆ ಆರಂಭ ವಿರೋಧಿಸಿ ಗವಿಮಠದ ಶ್ರೀಗಳ ನೇತೃತ್ವದಲ್ಲಿ ಪರಿಸರ ಹಿತರಕ್ಷಣಾ ವೇದಿಕೆ ಸೇರಿ ವಿವಿಧ ಸಂಘಟನೆಗಳು ಕೊಪ್ಪಳ ಬಂದ್ಗೆ ಕರೆ ನೀಡಿವೆ. ಗವಿಮಠದ ಮುಂಭಾಗ ಜಾಥಾಗೆ ಶ್ರೀಗಳು ಚಾಲನೆ ನೀಡಿದ್ರು. ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗಿಯಾದ ಸಾವಿರಾರು ಜನರು ಯಾವುದೇ ಕಾರಣಕ್ಕೂ ನಮ್ಮೂರ ಬಳಿ ಫ್ಯಾಕ್ಟರಿ ಬೇಡ ಅಂತ ಕಿಡಿಕಾರಿದ್ರು. ನಾವು ಏನು ಕೇಳೋದಿಲ್ಲ ನಿಮಗೆ, ನಾವ್ಯಾರು ಸ್ಟ್ರೈಕ್ ಮಾಡೋದಿಲ್ಲ. ದುಡಿಯೋದು ಬಿಟ್ಟು ಕೋರ್ಟು ಕಚೇರಿ ಅಡ್ಡಾಡ್ಬೇಕಂತ ಕೋರ್ಟು ಕಚೇರಿ ನಾವು ಯಾಕೆ ಹೋಗೋಣ? ಏನು ಕೆಲಸ ಇದಾವೆ ನಮಗೆ? ರೊಕ್ಕ ಕೊಡೋರು ಯಾರು? ಅಡ್ಡಾಡೋರು ಯಾರು? ಈಗ ಸರ್ಕಾರ ನಿಮ್ಮದೈತಿ, ನೀವು ಸರ್ಕಾರದೊಳಗೆ ಅತ್ಯಂತ ಪ್ರಭಾವಿಗಳಿದ್ರಿ. ನೀವು ಮೂವರು ಕೂಡಿ ಏನು ಮಾಡ್ತಿರೋ ಗೊತ್ತಿಲ್ಲ, ಆದೇಶ ತೊಗೊಂಡ ಕೊಪ್ಪಳಕ್ಕೆ ಬರ್ರಿ ಅಷ್ಟೇ. ನಾವು ಉಳಿದೇನೆ ಫ್ಯಾಕ್ಟರಿ ಧೂಳಿನಿಂದ ಆಗುವ ಅನಾಹುತಗಳ ಕುರಿತು ಬಹಿರಂಗ ಸಭೆಯಲ್ಲಿ ವಿಡಿಯೋ ತುಣುಕು ಪ್ಲೇ ಮಾಡಿದಾಗ ಗವಿಮಠದ ಶ್ರೀಗಳು ಕಣ್ಣೀರು ಹಾಕಿದ್ರು. ಈ ವೇಳೆ ನೆರೆದಿದ್ದ ಸಭಿಕರು ಕೆಲಕಾಲ ಭಾವುಕರಾದರು. ಸಂಸದ ರಾಜಶೇಖರ್ ಹಿಟ್ನಾಳ್, ಶಾಸಕರಾದ ರಾಘವೇಂದ್ರ ಹಿಟ್ನಾಳ್, ಜನಾರ್ದನ ರೆಡ್ಡಿ, ಎಂಎಸ್ಪಿ ಹೇಮಲತಾ ನಾಯಕ್ ಸೇರಿ ಹಲವು ಮುಖಂಡರು ಭಾಗಿಯಾಗಿದ್ರು. ಇವತ್ತು ನನಗನ್ನಿಸ್ತದೆ ಈ ಒಂದು ಹೋರಾಟ, ಈ ಬಂದು ಇವತ್ತು ಅವರ ಕಣ್ಣು ತರಿಸ್ತದೆ ಅಂತಕ್ಕಂಥ ಮಾತನ್ನ ನಾನಿನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ. ಇವತ್ತು ಎಲ್ಲ ಪೂಜ್ಯರ, ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಅದು ಎಲ್ಲಿವರೆಗೆ ಹಿಂಪಡೆದಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳೋವರೆಗೆ ನಮ್ಮ ಹೋರಾಟ ಇದ್ದೇ ಇರ್ತದೆ. ನನ್ನ ಅನಿಸಿಕೆಯ ಪ್ರಕಾರ ಏನು ಕಾರ್ಖಾನೆಗಳಿವೆಯಲ್ಲ, ಬಗನಾಳು, ಗಿಣಗೇರಿ, ಯಲ್ಲಾನಗರ, ಕುಣಿಕೇರಿ ಇಲ್ಲಲ್ಲ, ಅವರೆಲ್ಲ ಏನು ಗ್ರಾಮಗಳನ್ನು ಒಂದು ಕಡೆ ಕೈಗಾರಿಕೆ ಒಂದು ಇವತ್ತು ಟೌನ್ ಸಿಟಿ ಅಂತ ಮಾಡಬೇಕಾಗತ್ತೆ. ನಾವು ಮಾಡದೇ ಇದ್ರೆ ಅಲ್ಲಿ ಬದುಕು ಕಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ರೋಗ ರುಜಿನಗಳಿಂದ ಎಲ್ಲರೂ ಕೂಡ ಸಾವನ್ನಪ್ಪತಕ್ಕಂಥ ಸನ್ನಿವೇಶ ಇದೆ. ಕೊಪ್ಪಳದಲ್ಲಿ ಎಂಎಸ್ಪಿಎಲ್ ಕಾರ್ಖಾನೆ ಸ್ಥಾಪನೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಕೊಪ್ಪಳ ಮಂದಿಯ ಒತ್ತಡಕ್ಕೆ ಸರ್ಕಾರ ಮಣಿದು ಸುಮ್ಮನಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಒಂದು ಜಿಲ್ಲೆಯಲ್ಲಿ ಕಾರ್ಖಾನೆಗಳ ದರ್ಬಾರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಸಮಟೈಮ್ಸ್ ಕಾರ್ಖಾನೆಗಳು ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ. ಆದರೆ ಈ ಭತ್ತದ ನಾಡಿನ ಜನರು ಈ ಕಾರ್ಖಾನೆಯ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಕಾರ್ಖಾನೆ ಬೇಡವೇ ಬೇಡ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಪ್ರೊಟೆಸ್ಟ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ನೀವೇ ನೋಡಿ. ಕೊಪ್ಪಳದಲ್ಲಿ ಎಂಎಸ್ಪಿಎಲ್ ಕಾರ್ಖಾನೆಗೆ ತೀವ್ರ ವಿರೋಧ. ಬಹಿರಂಗ ಸಭೆಯಲ್ಲಿ ಗವಿಮಠದ ಶ್ರೀಗಳ ಕಣ್ಣೀರು. ಹಸಿರು ಶಾಲು ಹಾಕೊಂಡು ನೂರಾರು ಜನರ ಪ್ರತಿಭಟನಾ ಮೆರವಣಿಗೆ. ಗವಿಮಠದ ಶ್ರೀಗಳ ನೇತೃತ್ವದಲ್ಲಿ ಬೃಹತ್ ಜಾಥಾ. ನಮ್ಮ ಕೊಪ್ಪಳಕ್ಕೆ ಎಂಎಸ್ಪಿಎಲ್ ಕಾರ್ಖಾನೆ ಬೇಡ ಅಂತ ಕೂಗು. ಬಹಿರಂಗ ಸಭೆಯಲ್ಲಿ ಗವಿಮಠದ ಶ್ರೀಗಳ ಕಣ್ಣೀರು. ಇಷ್ಟು ದಿನ ಬದುಕಿದ್ದ ಒಂದ್ ದೊಡ್ಡ ಖುಷಿ ಅನ್ಕೋಬೇಕು, ಆ ತರ ಧೂಳ್ ಬರ್ತೈತಿ. ಕೊಪ್ಪಳ ಸಮೀಪ ಬಿಎಸ್ಪಿಎಲ್ ಸ್ಟೀಲ್ ಕಂಪನಿ ಸ್ಥಾಪನೆಗೆ ವಿರೋಧ ವ್ಯಕ್ತವಾಗಿದೆ. ಕಾರ್ಖಾನೆ ಆರಂಭ ವಿರೋಧಿಸಿ ಗವಿಮಠದ ಶ್ರೀಗಳ ನೇತೃತ್ವದಲ್ಲಿ ಪರಿಸರ ಹಿತರಕ್ಷಣಾ ವೇದಿಕೆ ಸೇರಿ ವಿವಿಧ ಸಂಘಟನೆಗಳು ಕೊಪ್ಪಳ ಬಂದ್ಗೆ ಕರೆ ನೀಡಿವೆ. ಗವಿಮಠದ ಮುಂಭಾಗ ಜಾಥಾಗೆ ಶ್ರೀಗಳು ಚಾಲನೆ ನೀಡಿದ್ರು. ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗಿಯಾದ ಸಾವಿರಾರು ಜನರು ಯಾವುದೇ ಕಾರಣಕ್ಕೂ ನಮ್ಮೂರ ಬಳಿ ಫ್ಯಾಕ್ಟರಿ ಬೇಡ ಅಂತ ಕಿಡಿಕಾರಿದ್ರು. ನಾವು ಏನು ಕೇಳೋದಿಲ್ಲ ನಿಮಗೆ, ನಾವ್ಯಾರು ಸ್ಟ್ರೈಕ್ ಮಾಡೋದಿಲ್ಲ. ದುಡಿಯೋದು ಬಿಟ್ಟು ಕೋರ್ಟು ಕಚೇರಿ ಅಡ್ಡಾಡ್ಬೇಕಂತ ಕೋರ್ಟು ಕಚೇರಿ ನಾವು ಯಾಕೆ ಹೋಗೋಣ? ಏನು ಕೆಲಸ ಇದಾವೆ ನಮಗೆ?
ರೊಕ್ಕ ಕೊಡೋರು ಯಾರು? ಅಡ್ಡಾಡೋರು ಯಾರು? ಈಗ ಸರ್ಕಾರ ನಿಮ್ಮದೈತಿ, ನೀವು ಸರ್ಕಾರದೊಳಗೆ ಅತ್ಯಂತ ಪ್ರಭಾವಿಗಳಿದ್ರಿ. ನೀವು ಮೂವರು ಕೂಡಿ ಏನ್ ಮಾಡ್ತಿರೋ ಗೊತ್ತಿಲ್ಲ, ಆದೇಶ ತಗೊಂಡ ಕೊಪ್ಪಳಕ್ಕೆ ಬರ್ರಿ ಅಷ್ಟೇ, ನಾವು ಉಳಿದೇನೆ ಕೊಡೋದಿಲ್ಲ. ಫ್ಯಾಕ್ಟರಿ ಧೂಳಿನಿಂದ ಆಗುವ ಅನಾಹುತಗಳ ಕುರಿತು ಬಹಿರಂಗ ಸಭೆಯಲ್ಲಿ ವಿಡಿಯೋ ತುಣುಕು ಪ್ಲೇ ಮಾಡಿದಾಗ ಗವಿಮಠದ ಶ್ರೀಗಳು ಕಣ್ಣೀರು ಹಾಕಿದ್ರು. ಈ ವೇಳೆ ನೆರೆದಿದ್ದ ಸಭಿಕರು ಕೆಲಕಾಲ ಭಾವುಕರಾದರು. ಸಂಸದ ರಾಜಶೇಖರ್ ಹಿಟ್ನಾಳ್, ಶಾಸಕರಾದ ರಾಘವೇಂದ್ರ ಹಿಟ್ನಾಳ್, ಜನಾರ್ದನ ರೆಡ್ಡಿ, ಎಂಎಸ್ಪಿ ಹೇಮಲತಾ ನಾಯಕ್ ಸೇರಿ ಹಲವು ಮುಖಂಡರು ಭಾಗಿಯಾಗಿದ್ರು. ಇವತ್ತು ನನಗನ್ನಿಸ್ತದೆ ಈ ಒಂದು ಹೋರಾಟ, ಈ ಬಂದು ಇವತ್ತು ಅವರ ಕಣ್ಣು ತರಿಸ್ತದೆ ಅಂತಕ್ಕಂಥ ಮಾತನ್ನ ನಾನಿನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ. ಇವತ್ತು ಎಲ್ಲ ಪೂಜ್ಯರ, ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಅದು ಎಲ್ಲಿವರೆಗೆ ಹಿಂಪಡೆದಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳೋವರೆಗೆ ನಮ್ಮ ಹೋರಾಟ ಇದ್ದೇ ಇರ್ತದೆ. ನನ್ನ ಅನಿಸಿಕೆಯ ಪ್ರಕಾರ ಏನು ಕಾರ್ಖಾನೆಗಳಿದೆಯಲ್ಲ, ಬಗನಾಳು, ಗಿಣಗೇರಿ, ಎಲ್ಲ ನಗರ, ಕುಣಿಕೇರಿ ಇಲ್ಲಲ್ಲ, ಅವರೆಲ್ಲ ಏನು ಗ್ರಾಮಗಳನ್ನು ಒಂದು ಕಡೆ ಕೈಗಾರಿಕೆ ಒಂದು ಇವತ್ತು ಟೌನ್ ಸಿಟಿ ಅಂತ ಮಾಡಬೇಕಾಗತ್ತೆ. ನಾವು ಮಾಡದೇ ಇದ್ರೆ ಅಲ್ಲಿ ಬದುಕು ಕಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ರೋಗ ರುಜಿನಗಳಿಂದ ಎಲ್ಲರೂ ಕೂಡ ಸಾವನ್ನಪ್ಪತಕ್ಕಂಥ ಸನ್ನಿವೇಶ ಇದೆ. ಕೊಪ್ಪಳದಲ್ಲಿ ಎಂಎಸ್ಪಿಎಲ್ ಕಾರ್ಖಾನೆ ಸ್ಥಾಪನೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಕೊಪ್ಪಳ ಮಂದಿಯ ಒತ್ತಡಕ್ಕೆ ಸರ್ಕಾರ ಮಣಿದು ಸುಮ್ಮನಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಜಿಲ್ಲೆಯಲ್ಲಿ ಕಾರ್ಖಾನೆಗಳ ದರ್ಬಾರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಸಮಟೈಮ್ಸ್ ಕಾರ್ಖಾನೆಗಳು ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ. ಆದರೆ ಈ ಭತ್ತದ ನಾಡಿನ ಜನರು ಈ ಕಾರ್ಖಾನೆಯ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಕಾರ್ಖಾನೆ ಬೇಡವೇ ಬೇಡ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಪ್ರೊಟೆಸ್ಟ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ನೀವೇ ನೋಡಿ. ಕೊಪ್ಪಳದಲ್ಲಿ ಎಂಎಸ್ಪಿಎಲ್ ಕಾರ್ಖಾನೆಗೆ ತೀವ್ರ ವಿರೋಧ. ಬಹಿರಂಗ ಸಭೆಯಲ್ಲಿ ಗವಿಮಠದ ಶ್ರೀಗಳ ಕಣ್ಣೀರು. ಹಸಿರು ಶಾಲು ಹಾಕೊಂಡು ನೂರಾರು ಜನರ ಪ್ರತಿಭಟನಾ ಮೆರವಣಿಗೆ. ಗವಿಮಠದ ಶ್ರೀಗಳ ನೇತೃತ್ವದಲ್ಲಿ ಬೃಹತ್ ಜಾಥಾ. ನಮ್ಮ ಕೊಪ್ಪಳಕ್ಕೆ ಎಂಎಸ್ಪಿಎಲ್ ಕಾರ್ಖಾನೆ ಬೇಡ ಅಂತ ಕೂಗು. ಬಹಿರಂಗ ಸಭೆಯಲ್ಲಿ ಗವಿಮಠದ ಶ್ರೀಗಳ ಕಣ್ಣೀರು. ಇಷ್ಟು ದಿನ ಬದುಕಿದ್ದ ಒಂದ್ ದೊಡ್ಡ ಖುಷಿ ಅನ್ಕೋಬೇಕು, ಆ ತರ ಧೂಳ್ ಬರ್ತೈತಿ. ನಮ್ಮ ಮಗ ಒಬ್ಬ ಬಂದ್ರಿ, ಇಲ್ಲಿ ದೇವಸ್ಥಾನ ಆದಂತ ಸಂಬಂಧ ಇಲ್ಲಿ ಲಾಭ ಕೆಲಸ ಮಾಡ್ತಕ್ಕಂದ್ರಿ. ಕೊಪ್ಪಳ ಸಮೀಪ ಬಿಎಸ್ಪಿಎಲ್ ಸ್ಟೀಲ್ ಕಂಪನಿ ಸ್ಥಾಪನೆಗೆ ವಿರೋಧ ವ್ಯಕ್ತವಾಗಿದೆ. ಕಾರ್ಖಾನೆ ಆರಂಭ ವಿರೋಧಿಸಿ ಗವಿಮಠದ ಶ್ರೀಗಳ ನೇತೃತ್ವದಲ್ಲಿ ಪರಿಸರ ಹಿತರಕ್ಷಣಾ ವೇದಿಕೆ ಸೇರಿ ವಿವಿಧ ಸಂಘಟನೆಗಳು ಕೊಪ್ಪಳ ಬಂದ್ಗೆ ಕರೆ ನೀಡಿವೆ. ಗವಿಮಠದ ಮುಂಭಾಗ ಜಾಥಾಗೆ ಶ್ರೀಗಳು ಚಾಲನೆ ನೀಡಿದ್ರು. ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗಿಯಾದ ಸಾವಿರಾರು ಜನರು ಯಾವುದೇ ಕಾರಣಕ್ಕೂ ನಮ್ಮೂರ ಬಳಿ ಫ್ಯಾಕ್ಟರಿ ಬೇಡ ಅಂತ ಕಿಡಿಕಾರಿದ್ರು. ನಾವ್ ಏನು ಕೇಳುದಿಲ್ಲ ನಿಮಗೆ, ನಾವ್ಯಾರು ಸ್ಟ್ರೈಕ್ ಮಾಡೋದಿಲ್ಲ. ದುಡಿಯೋದ್ ಬಿಟ್ಟು ಕೋರ್ಟು ಕಚೇರಿ ಅಡ್ಡಾಡ್ಬೇಕಂತ ಕೋರ್ಟು ಕಚೇರಿ ನಾವ್ ಯಾಕೆ ಹೋಗೋಣ? ಏನ್ ಕೆಲಸ ಇದಾವೆ ನಮಗೆ? ರೊಕ್ಕ ಕೊಡೋರು ಯಾರು? ಅಡ್ಡಾಡೋರು ಯಾರು? ಈಗ ಸರ್ಕಾರ